ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕನ್ನಡ ಟೀಚ್ಗೆ ಸ್ವಾಗತ. ಅಂದು ಫೆಬ್ರವರಿ 19, 1630 ಭಾರತದ ಮಹಾರಾಷ್ಟ್ರದ ಪುಣೆ ಬಳಿಯಿರುವ ಜೊನ್ನಾರ್ ಎಂಬ ಊರಿನಲ್ಲಿ ಹುಟ್ಟಿದ ಈ ಮಹಾರಾಜರು ಬೆಳೆದು ದೊಡ್ಡವರಾಗಿ ತನ್ನ ಸಾಮ್ರಾಜ್ಯದ ಹಿತರಕ್ಷಣೆಗಾಗಿ ಭೂತೆ ಸೇನೆಯನ್ನಷ್ಟಲ್ಲದೆ ನಾವು ಮಾಡಿದರೆ ದುರ್ಬಲರಾಗಿಬಿಡುತ್ತೇವೆ ಎಂದು ತಿಳಿದ ಶಿವಾಜಿ ಮಹಾರಾಜರು ಸಮುದ್ರದ ಮೇಲೆ ತನ್ನ ಸೇನೆಯನ್ನು ನಿರ್ಮಿಸಲು ಆರಂಭಿಸುತ್ತಾರೆ. ಅದು 17ನೇ ಶತಮಾನ. ಆವಾಗ ಸುಮಾರು ವಜ್ರ ವೈಡೂರ್ಯಗಳನ್ನು ಹೊಂದಿದ ಮರಾಠ ಸಾಮ್ರಾಜ್ಯದ ಮೇಲೆ ಬ್ರಿಟಿಷ್, ಪೋರ್ಚುಗೀಸ್ ಎಂಬ ವಿದೇಶಿ ಪಡೆಗಳ ಕಣ್ಣು ಬಿದ್ದಿತ್ತು. ಪಶ್ಚಿಮ ಕರಾವಳಿಯಲ್ಲಿ ತನ್ನ ಸೇನೆಯನ್ನು ಹೊಂದಿದ್ದ ಸಮಯದಲ್ಲಿ ತನ್ನದು ಬಲಾಢ್ಯವಾದ ಸೈನ್ಯ ಬಲವೆಂದು ಶಿವಾಜಿ ಮಹಾರಾಜರಿಗೆ ಅನಿಸಿತು. ಆಗ ಯೋಚನೆ ಮಾಡಿದ ಶಿವಾಜಿ ಮಹಾರಾಜರು ಕೊಂಕಣ ಕರಾವಳಿಯುದ್ದಕ್ಕೂ ಕಾರ್ಯತಂತ್ರ ಸಮುದ್ರ ಕೋಟೆಯನ್ನು ರಚಿಸುವುದು ಅವರ ಪ್ರಮುಖ ಯೋಜನೆಯಾಗಿತ್ತು. ಕೊಂಕಣ ಕರಾವಳಿಯುದ್ದಕ್ಕೂ ಕಾರ್ಯತಂತ್ರ ರಚಿಸಿದ ಶಿವಾಜಿ ಮಹಾರಾಜರು ಸಿಂಧುದುರ್ಗ ಕೋಟೆ ಮತ್ತು ವಿಜಯದುರ್ಗ ಕೋಟೆ ಅಂತಹ 2 ಕೋಟೆಗಳನ್ನು ನಿರ್ಮಿಸಿದರು. ಇವು ಕೇವಲ ರಕ್ಷಣಾತ್ಮಕ ಕೋಟೆಗಳಾಗಿರಲಿಲ್ಲ, ಅವು ನೌಕಾನೆಲೆಗಳಾಗಿದ್ದವು. ಸಣ್ಣ ಸಣ್ಣ ದ್ವೀಪಗಳು ನಿರ್ಮಿಸಲಾಗಿದ್ದ ಈ ನೆಲೆಗಳು ಶತ್ರುದ ಹಡಗುಗಳನ್ನು ಮೇಲ್ಚಾರಣೆ ಮತ್ತು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಲು ಉತ್ತಮವಾಗಿದ್ದವು. ಇದರಲ್ಲಿ ಪ್ರಮುಖವಾದದ್ದು ಸಿಂಧುದುರ್ಗ ಕೋಟೆ. ಈ ಕೋಟೆಯು ನೌಕಾದಾಳಿಯಿಂದ ತಡೆದುಕೊಳ್ಳಲು ರೂಪಿಸಲಾಗಿತ್ತು. ಇದು ಗುಪ್ತ ಪ್ರವೇಶ ದ್ವಾರಗಳು ಮತ್ತು ಬಲವಾದ ಕಲ್ಲಿನಿಂದ ಕಟ್ಟಲ್ಪಟ್ಟಿತು. ಹೌದು, ಈ ಕೋಟೆಯಿಂದ ನಮ್ಮ ಮರಾಠ ಸಾಮ್ರಾಜ್ಯವನ್ನು ನೌಕಾದಾಳಿಯಿಂದ ತಪ್ಪಿಸಿಕೊಳ್ಳಲಾಗುತ್ತಿತ್ತು ಮತ್ತು ಶತ್ರು ದೇಶಗಳ ನೌಕಾಪಡೆಗಳನ್ನು ಕೂಡ ಇಲ್ಲಿ ಗುರುತಿಸಲಾಗುತ್ತಿತ್ತು. ಅದರಲ್ಲೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರವರೇ ಮೊದಲ ನೌಕಾಪಡೆಯನ್ನು ನಮಗೆ ಭಾರತಕ್ಕೆ ತಂದುಕೊಟ್ಟಿದ್ದು. ಶಿವಾಜಿ ಮಹಾರಾಜರ ನೌಕಾ ವ್ಯವಸ್ಥೆಯು ತುಂಬಾ ಬಲವಾಗಿತ್ತು. ಅದರ ಪ್ರಮುಖ ನೌಕೆಗಳಾದ ಗುರಾಬ್ ಮತ್ತು ಗುಲ್ಬರ್, ಈ 2 ಹಡಗುಗಳು ಅವರ 2 ಕಣ್ಣುಗಳಾಗಿದ್ದವು. ಅವರ ನೌಕಾಪಡೆಯು ಗೆರಿಲ್ಲಾ ಶೈಲಿಯ ಯುದ್ಧದ ಮೇಲೆ ಕೇಂದ್ರೀಕರಿಸಲಾಗಿತ್ತು. ಅಷ್ಟಕ್ಕೂ ಈ ಗೆರಿಲ್ಲಾ ಯುದ್ಧ ತಂತ್ರವೇನು ತಿಳಿದುಕೊಳ್ಳೋಣ ಬನ್ನಿ. ಈ ಶೈಲಿಯು ಶತ್ರುಗಳ ನಾಶ ಅಲ್ಲದೆ ಅವರಿಗೆ ಕಿರುಕುಳ ನೀಡಲು ಸಹ ಉಪಯೋಗಿಸಲಾಗುತ್ತಿತ್ತು. ಹಿಟ್ ಆ್ಯಂಡ್ ರನ್ ಮತ್ತು ಕರಾವಳಿ ಭೌಗೋಳಿಕತೆಯನ್ನು ಬಳಸಲಾಗುತ್ತಿತ್ತು. ಈ ನೌಕಾಶಕ್ತಿಯನ್ನು ಪ್ರಥಮ ಬಾರಿ ಶಿವಾಜಿ ಮಹಾರಾಜರು 1717ರಲ್ಲಿ ಮರಾಠ ಪೋರ್ಚುಗೀಸ್ ಯುದ್ಧದಲ್ಲಿ ತೋರಿಸಿದರು. ಈ ಯುದ್ಧದಲ್ಲಿ ಮರಾಠರು ಗೆದ್ದು ತಮ್ಮ ವಿರೋಧಿಗಳಾದ ಪೋರ್ಚುಗೀಸರನ್ನು ಸೋಲಿಸಿದರು. ಹೀಗಾಗಿ ಶಿವಾಜಿ ಮಹಾರಾಜರನ್ನು ದಿ ಆರ್ಟಿಸ್ಟ್ ಆಫ್ ದಿ ಇಂಡಿಯನ್ ನೇವಿ ಎಂದು ಸಹ ಕರೆಯಲಾಗಿದೆ.